ಹಲೋ ದೋಸ್ತರೆ, ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಲೆಟರ್ ಆಫ್ ಕ್ರೆಡಿಟ್ ಅಂದರೆ LC ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ನಾನು ವಿಡಿಯೋ ಮಾಡೀನಿ. ಭಾಳಷ್ಟು ಜನ ನಂಗೆ ಲೆಟರ್ ಆಫ್ ಕ್ರೆಡಿಟ್ ಅಂದರೆ ಹೆಂಗೆ ಇರ್ತೈತಿ, ಅದ್ರೊಳಗೆ ಏನೇನು ಕ್ಲಾಸಸ್ ಇರ್ತಾವೆ, ಆಮೇಲೆ ಅದ್ರೊಳಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವೆ, ನಾವು ಅದ್ರ ಬಗ್ಗೆ ಹೆಂಗೆ ಸ್ಟಡಿ ಮಾಡ್ಬೇಕಂತ ಹೇಳಿ ನಂಗೆ ಭಾಳಷ್ಟು ಜನ ಕೇಳಾಕತ್ತಿದ್ರು. ಸೊ ಅದಕ್ಕೆ ನಾನಿದು ವಿಡಿಯೋ ಮಾಡಿ ನಿಮಗೆ ತೋರ್ಸಾತೀನಿ. ಪ್ಲೀಸ್ ಲಕ್ಷ ಕೊಟ್ಟು ಕೇಳ್ರಿ. ಸೊ ಇದು ಒರಿಜಿನಲ್ LC ಡ್ರಾಫ್ಟ್. ಸೊ ಇಲ್ಲೇ ಸ್ಟಾರ್ಟಿಂಗಿಗೆ ನಾನು ಇದ್ರೊಳಗೆ ಭಾಳಷ್ಟು ಡೀಟೇಲ್ಸ್ ಇರ್ತಾವೆ, ಆದರೆ ನಮಗೆ ಯಾವ ಸಂಬಂಧಪಟ್ಟಿದ್ದು ಅದಾವೆ, ಆಮೇಲೆ ಎಕ್ಸ್ಪೋರ್ಟರ್ಸಿಗೆ ಯಾವ ಇಂಪಾರ್ಟೆಂಟ್ ಇರ್ತಾವೆ ಅಷ್ಟು ನಾನು ಹೈಲೈಟ್ ಮಾಡಿ ಅದನ್ನು ಈ ವಿಡಿಯೋ ಒಳಗೆ ನಾನು ತೋರಿಸ್ತೀನಿ. ಸೊ ಇದು LC ನಂಬರ್ ಇಲ್ಲಿ ಕೊಡ್ತಾರೆ, ಅದ್ರ ಕೆಳಗೆ ರೆಫರೆನ್ಸ್ ನಂಬರ್ ಸೇಮ್ ಆ್ಯಸ್ LC ನಂಬರ್ ಅದೇ ಇರ್ತೈತಿ. ಸೊ ಡಾಕೆಟ್ ID ನಂಬರ್ ಅದು ಅವ್ರಿಗೆ ರೆಫರೆನ್ಸಿಗೆ ಇರ್ತೈತಿ. ಮೆಸೇಜ್ ಟೈಪ್ 700. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಇಲ್ಲೇ ಎಕ್ಸ್ಪೋರ್ಟರ್ದ ಬ್ಯಾಂಕ್ದು ಸ್ವಿಫ್ಟ್ ಕೋಡ್ ಪ್ಲಸ್ ಎಕ್ಸ್ಪೋರ್ಟರ್ದ ಬ್ಯಾಂಕ್ ಯಾವುದೈತಿ, ಆಮೇಲೆ ಯಾವ ಪ್ರೊವಿನ್ಸ್ನಾಗ, ಪುಣೆ SME ಪುಣೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಅದು ಬಂದು ಇದು ಯಾವ ಟೈಪ್ದು LC ಐತಿ, ಫಾರ್ಮ್ ಆಫ್ ಡಾಕ್ಯುಮೆಂಟ್ರಿ ಕ್ರೆಡಿಟ್ ಇರ್ರಿವೋಕೇಬಲ್ LC ಅಂತಂದ್ರೆ ಇದನ್ನು ನೀವು ಹೊಳ್ಳೆ ವಾಪಸ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ. ಒಂದ್ಸತಿ ಬಯರ್ಸ್ ಇದನ್ನು ಓಪನ್ ಮಾಡಿದ್ರು ಅಂತಂದ್ರೆ ಯಾವುದೂ ಇದಕ್ಕೆ ರೀಸನಿಗಾಗಿ ಅವ್ರು ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಇರ್ರಿವೋಕೇಬಲ್ LC ಯಾವಾಗಲೂ ಓಪನ್ ಮಾಡೋಕ್ಕೆ ಹೇಳಬೇಕು ನಾವು ಬಯರ್ಸಿಗೆ, ಅಂದರೆ ನಾವು ಸೇಫ್ ಆಗಿರ್ತೀವಿ, ಅಂದರೆ ಎಕ್ಸ್ಪೋರ್ಟರ್ಸ್ ಸೇಫ್ ಆಗಿರ್ತಾರೆ. ಸೊ 31C ಪಾಯಿಂಟ್ನಾಗ ಡೇಟ್ ಆಫ್ ಇಶ್ಯೂ ಬರ್ತೈತಿ 19/05/20 ಅಂತಂದ್ರೆ 20th ಆಫ್ May 19th. ಓಕೆ, 31D ಡೇಟ್ ಆ್ಯಂಡ್ ಪ್ಲೇಸ್ ಆಫ್ ಎಕ್ಸ್ಪೈರಿ. ಸೊ 16th ಆಫ್ August 2019 ಅಂದ್ರೆ ಇದು 3 ತಿಂಗಳದ ವ್ಯಾಲಿಡಿಟಿ ಇದ್ದಿದ್ದು LC ಐತ್ರಿ. ಇದು ಮೇನಾಗ ಸ್ಟಾರ್ಟ್ ಆಗಿ ಆಗಸ್ಟ್ನಾಗ ಇದು ಎಂಡ್ ಆಗುತ್ತೆ, ಅಂದರೆ ಎಕ್ಸ್ಪೈರ್ ಆಗುತ್ತೆ ಇದು LC. ಸೊ ಅಷ್ಟರೊಳಗೆ ನಾವೇನೈತಿ ಈ LCನಾಗ ಏನೇನು ಮೆನ್ಷನ್ ಮಾಡಿದ್ದು ಪ್ರಾಡಕ್ಟ್ಸ್ ಅದಾವೆ, ಆಮೇಲೆ ಗೂಡ್ಸ್ ಅದಾವೆ, ಅದನ್ನು ನಾವು ಶಿಪ್ ಮಾಡಿ ಅವ್ರಿಗೆ ಪೇಮೆಂಟ್ ಸಂಬಂಧ ನಾವು ಕೇಳಬೇಕು. ಸೊ ಈ ಡೇಟ್ ಒಳಗೆ ನಾವು ಅವರಿಗೆಲ್ಲ ಶಿಪ್ಮೆಂಟ್ ಮುಗಿಸಿ ಆ ಬ್ಯಾಂಕಿಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಹೋಗಿರ್ಬೇಕು. ಸೊ ಅದಕ್ಕೆ ಅವ್ರು ಡೇಟ್ ಆ್ಯಂಡ್ ಪ್ಲೇಸ್ ಆಫ್ ಎಕ್ಸ್ಪೈರಿ ಹಾಕಿರ್ತಾರೆ. ನೆಗೋಷಿಯೇಟಿಂಗ್ ಬ್ಯಾಂಕ್ ಅಂದ್ರೆ ಅಲ್ಲಿ ಬ್ಯಾಂಕ್. ಅಪ್ಲಿಕಂಟ್, ಸೊ ಇದು ಅಪ್ಲಿಕಂಟ್ ಇದನ್ನು ಯಾರು ಅಪ್ಲೈ ಮಾಡ್ತಾರೆ, ನಿಮ್ಮ ಕಸ್ಟಮರ್ ಅಪ್ಲೈ ಮಾಡ್ತಾರೆ. ಸೊ ಇನ್ ದಿಸ್ ಕೇಸ್ ನಾನು ಈಗ ಇಲ್ಲೇ ABC ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಸೌತ್ ಕೊರಿಯಾ ಅಂದರೆ ನಮ್ಮ ಕಸ್ಟಮರ್ಸ್ ಇದು LC ಐತಿ. ಸೊ ಅದನ್ನು ನಾನು ABC ಟ್ರೇಡಿಂಗ್ ಅಂತ ಹಾಕಿನಿ, ಆದರೆ ಅವ್ರ ಕಂಪ್ನಿ ಹೆಸರು ಬೇರೆ ಐತಿ. ಸೊ ಬೆನಿಫಿಷರಿ ಯಾರಂತ, ಬೆನಿಫಿಷರಿ ಅಂತ ನಾವು ರೊಕಾಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಇದು ಪೂರ ನಮ್ಮ ಅಡ್ರೆಸ್ ಬರ್ತೈತಿ. ಕರೆನ್ಸಿ ಕೋಡ್, ಅಮೌಂಟ್, ಕರೆನ್ಸಿ ಕೋಡ್ ಇಸ್ USD ಆ್ಯಂಡ್ ಅಮೌಂಟ್ ಈಸ್ $28,353.84 ಅಂದರೆ $28,353 ಇದು ಅಮೌಂಟ್, ಕಂಪ್ಲೀಟ್ ಅಮೌಂಟ್ ಆಗುತ್ತೆ. ಅಂದರೆ ನಾವು ಇನ್ವಾಯ್ಸ್, ನಾವೇನು ಅವ್ರಿಗೆ ಪ್ರೊಫಾರ್ಮಾ ಇನ್ವಾಯ್ಸ್ ಕಳಿಸಿರ್ತೀವಿ ಅದ್ರ ಅಗೇನ್ಸ್ಟ್ ಅವರು ಇದನ್ನು LC ಡ್ರಾಫ್ಟ್ ಮಾಡಿ ನಮಗೆ ಕಳಿಸಿರ್ತಾರೆ. ಅದ್ರೊಳಗೆ 10% ಏನೈತಿ, 10% ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿನಾಗ, ಆಮೇಲೆ ಅಮೌಂಟ್ನಾಗ ಟಾಲರೆನ್ಸ್ ಇರ್ತೈತೆ, ಅಂದ್ರೆ ಹೆಚ್ಚು ಕಡಿಮೆ ನಡೀತೈತಿ. ಸೊ ಡ್ರಾಫ್ಟ್ಸ್ ಅಟ್ 90 days ಆಫ್ಟರ್ ಸೈಟ್ ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವರು. ಸೊ ಯೂಶ್ವಲಿ ಅದನ್ನು ಅಮೆಂಡ್ಮೆಂಟ್ ಮಾಡೋಕ್ಕೆ ಈಸಿ ಇರಲಿ ಅಂಥೇಳಿ ಇಲ್ಲಿ 90 days ಹಾಕಿರ್ತಾರೆ. ಆದರೆ ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಆಟ್ ಸೈಟ್ ಪೇಮೆಂಟ್ ಆಗ್ಬೇಕಂತಂದ್ರೆ ಕೆಳಗೆ ಮತ್ತೆ ನಾ ತೋರಿಸ್ತೀನಿ ನಿಮಗೆ, ಕೆಳಗೆ ಮತ್ತೆ ಮೆನ್ಷನ್ ಮಾಡಿರ್ತಾರೆ. ಸೊ ಆಟ್ ಸೈಟ್ ಅಂದ್ರೆ ನಿಮ್ಮ ಕಂಟೈನರ್ ಮುಟ್ಟಿದ ತಕ್ಷಣ, ಡೆಲಿವರಿ ಆದ ತಕ್ಷಣ ಪೇಮೆಂಟ್ ರಿಲೀಸ್ ಮಾಡ್ತೀವಿ ಅಂಥೇಳಿ, ಡಾಕ್ಯುಮೆಂಟ್ಸ್ ಮುಟ್ಟಿದ ತಕ್ಷಣ ಪೇಮೆಂಟ್ ಹಾಕ್ತೀವಿ ಅಂಥೇಳಿ ಅದ್ರೊಳಗೆ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಪಾರ್ಷಲ್ ಶಿಪ್ಮೆಂಟ್ಸ್, ದಟ್ ಈಸ್ ನಾಟ್ ಅಲೌಡ್. ಅಂದ್ರೆ ನೀವು ನಿಮ್ಮ ಕಂಪ್ಲೀಟ್ ಏನು ಆರ್ಡರ್ ಇರ್ತೈತಿ, ಆ ಆರ್ಡರ್ದು ಕ್ವಾಂಟಿಟಿ ಎಷ್ಟು ಇರ್ತೈತಿ ಅದನ್ನು ನೀವು ಪಾರ್ಷಿಯಲಿ ಶಿಪ್ಮೆಂಟ್ ಮಾಡೋಕ್ಕೆ ಪಾಸಿಬಲ್ ಇಲ್ಲ, ಅಂದರೆ ಅವ್ರು ಅಲೌ ಮಾಡೋಂಗಿಲ್ಲ. ಅಂದರೆ ಸಪೋಸ್ ಅವ್ರು 1 ಕಂಟೈನರ್ದು ಆರ್ಡರ್ ನಿಮ್ಗೆ ಕೊಟ್ಟಾರಂತಂದ್ರೆ ಅದು ಕಂಪ್ಲೀಟ್ 1 ಕಂಟೈನರ್ ನೀವು ಅಟ್ ಎ ಟೈಮ್ ನೀವು ಅದನ್ನು ಅವರಿಗೆ ಕಳಿಸ್ಬೇಕು, ಎಕ್ಸ್ಪೋರ್ಟ್ ಮಾಡಬೇಕು. ನೀವು ಅರ್ಧ ಕಂಟೈನರ್ ಈಗ ಕಳಿಸಿ ಆಮೇಲೆ ಇನ್ನೊಂದು ಅರ್ಧ ಆಮೇಲೆ ಕಳಿಸಿ, ಹಂಗೆ ನಡೆಯಂಗಿಲ್ಲ. ಸೊ ಪಾರ್ಷಿಯಲ್ ಶಿಪ್ಮೆಂಟ್ಸ್ ಈಸ್ ನಾಟ್ ಅಲೌಡ್. ಟ್ರಾನ್ಸ್ ಶಿಪ್ಮೆಂಟ್ ಈಸ್ ಅಲೌಡ್. ಅಂದ್ರೆ ಸಪೋಸ್ ನೀವು ಒಂದು ಪೋರ್ಟ್ದಿಂದ ಅವ್ರದ್ದೇನು ಪೋರ್ಟ್ ಐತಿ, ಆ ಪೋರ್ಟಿಗೆ ಡೈರೆಕ್ಟ್ಲಿ ನೀವು ಕಳ್ಸೋಕ್ಕಾಗಲಿಲ್ಲ, ಸಪೋಸ್ ಬೇರೆ ಪೋರ್ಟ್ ಥ್ರೂ ಟ್ರಾನ್ಸ್ಶಿಪ್ಮೆಂಟ್ ಆಗಿ ಅದು ಹೋಗೋದಿತ್ತಂತಂದ್ರೆ, ಅಂದ್ರೆ ವಾಯ ಹೋಗೋದಿತ್ತಂದ್ರೆ ಹಂಗೆ ನೀವು ಮಾಡೋಕ್ಕೆ ಪಾಸಿಬಿಲಿಟಿ ಐತಿ. ಯಾಕಂದ್ರೆ ಟೈಮ್ ಸೇವಿಂಗಿಗೆ ಒಂದೊಂದು ಸತಿ ಒಂದೊಂದು ವೆಸಲ್ಸ್ ಏನಿರ್ತಾವೆ ಡಿಲೇ ಆಗಿರ್ತಾವೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇಮಿಡಿಯೇಟ್ ನಾವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ, ಕ್ಲಿಯರೆನ್ಸ್ ಮಾಡಿ ತೆಗಿಬೇಕಂತಂದ್ರೆ ಒಂದೊಂದು ಸತಿ ಬೇರೆ ಪೋರ್ಟಿಗೆ ಹೋಗಿ, ಸಪೋಸ್ ಲೈಕ್ ಸೌತ್ ಕೊರಿಯಾ ಕಳಿಸ್ಬೇಕಂತಂದ್ರೆ ಸಿಂಗಾಪುರ್ಗೆ ಹೋಗಿ, ಮಲೇಷಿಯಾಗೆ ಹೋಗಿ, ಅಲ್ಲಿಂದ ಅದು ಫೈನಲ್ ಡೆಸ್ಟಿನೇಷನಿಗೆ ಮುಟ್ತೈತಿ. ಸೊ ಅಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಅದನ್ನು ಅಲೌ ಮಾಡ್ಯಾರ. ಸೊ ಪೋರ್ಟ್ ಆಫ್ ಲೋಡಿಂಗ್, ಏರ್ಪೋರ್ಟ್ ಆಫ್ ಡಿಪಾರ್ಚರ್, ಎನಿ ಪೋರ್ಟ್ ಫ್ರಮ್ ಇಂಡಿಯಾ, ಅಂದ್ರೆ ನೀವು ಯಾವುದೂ ಪೋರ್ಟ್ಲಿಂದ ಕಳಿಸ್ಬೋದು ಅಂಥೇಳಿ ಅವ್ರಿದ್ರು ಮೆನ್ಷನ್ ಮಾಡಿರ್ತಾರೆ. ಸೊ ಇದೇ ಪೋರ್ಟಿಗೆ ನೀವು ಕಳಿಸ್ಬೇಕು, ಇದೇ ಪೋರ್ಟ್ಲಿಂದ ನೀವು ಕಳಿಸ್ಬೇಕಂತ ಏನಾದ್ರೂ ಮ್ಯಾಂಡೇಟರಿ ಇರೋಂಗಿಲ್ಲ. ಸೊ ಪೋರ್ಟ್ ಆಫ್ ಡಿಸ್ಚಾರ್ಜ್ ಇನ್ಶಾನ್ ಪೋರ್ಟ್, ಸೌತ್ ಕೊರಿಯಾ. ಸೊ ಸೌತ್ ಕೊರಿಯಾದ ಇನ್ಶಾನ್ ಪೋರ್ಟ್ ಏನೈತಿ ಅಲ್ಲಿಗಿದ್ದು ಪೋರ್ಟ್ ಆಫ್ ಡಿಸ್ಚಾರ್ಜ್ ಅಂದ್ರೆ ಅಲ್ಲಿದ್ದು ಫೈನಲ್ ಡೆಸ್ಟಿನೇಷನ್ ಇದು ಅಂತೇಳಿ ಇದ್ರು ಮೆನ್ಷನ್ ಮಾಡಿರ್ತಾರೆ. ಸೊ ಲೇಟೆಸ್ಟ್ ಡೇಟ್ ಆಫ್ ಶಿಪ್ಮೆಂಟ್ ಈಸ್ 31st of July
2019. ಅಂದ್ರೆ ಆಗಸ್ಟ್ನಾಗ ಅದು ಎಕ್ಸ್ಪೈರ್ ಆಗ್ತೈತಿ. ಆಮೇಲೆ ಜುಲೈ 31 ಒಳಗೆ ನಾವು ಅದನ್ನು ಶಿಪ್ಮೆಂಟ್ ಮಾಡ್ಬೇಕು. ಅಂದ್ರೆ ನಾವು ಇನ್ನೊಂದು 15 days 20 daysನಾಗ ಅದು ಅವ್ರಿಗೆ ಮುಟ್ತೈತಿ. ಇಲ್ಲೇನಿತ್ತು ನೋಡ್ರಿ, ಡೇಟ್ ಆಫ್ ಎಕ್ಸ್ಪೈರಿ 16th. ಅಂದ್ರೆ ಇನ್ನೊಂದು 15-16 daysನಾಗ ಅದು ಎಕ್ಸ್ಪೈರಿ ಆಗೋಕ್ಕಿಂತ ಮೊದಲು 15 days ಮೊದಲು ಅದನ್ನು ನಾವು ಶಿಪ್ಮೆಂಟ್ ಮಾಡಬೇಕಾಗುತ್ತೆ. ಅಂದ್ರೆ 15-20 ದಿವಸನಾಗ ಅದು ಡಾಕ್ಯುಮೆಂಟ್ಸ್ ಅಲ್ಲಿ ಮುಟ್ತಾವೆ, ಆಮೇಲೆ ನಿಮಗೆ ಪೇಮೆಂಟ್ ಆಗ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಆರ್ ಸರ್ವಿಸಸ್. ಅಂದರೆ ನೀವು ಗೂಡ್ಸ್ ಕಳಿಸ್ತೀರಿ ಅಥವಾ ಏನು ಸರ್ವಿಸ್ ನೀವು ಕಳ್ಸತ್ತಿದ್ರಿ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಇದ್ರು. ಟರ್ಮ್ಸ್ ಆಫ್ ಪ್ರೈಸ್, CFR ಇನ್ಶಾನ್ ಪೋರ್ಟ್ ಅಂದರೆ ಕಾಸ್ಟ್ ಆ್ಯಂಡ್ ಫ್ರೇಟ್ ಇನ್ಶಾನ್ ಪೋರ್ಟ್. ಇನ್ಶಾನ್ ಪೋರ್ಟ್ ಮಟ್ಟ ನಾವು ಕಾಸ್ಟ್ ಆಮೇಲೆ ಫ್ರೇಟ್ ಪೇ ಮಾಡಿ ನಾವು ಕಳಿಸಿರ್ತೀವಿ. ಸೊ ಕಂಟ್ರಿ ಆಫ್ ಒರಿಜಿನ್ ಇಂಡಿಯಾ. ಸೊ ಇದು ನಮ್ದೇನು ಪ್ರಾಡಕ್ಟ್ ಐತಿ, ಗ್ರಾನೈಟ್ ಐತಿ, ಮಿಸ್ಟಿಕ್ ಬ್ಲ್ಯಾಕ್ ಅದ್ರ ಹೆಸರು. 30 is the thickness. ಸೊ ಫ್ಲೇಮ್ಡ್ ಆ್ಯಂಡ್ ಬ್ರಷ್ಡ್ ಅಂತಂದ್ರೆ ಅದನ್ನು ಫ್ಲೇಮಿಂಗ್ ಆಮೇಲೆ ಬ್ರಷಿಂಗ್ ಸರ್ವಿಸ್ ಫಿನಿಶಿಂಗ್ ಮಾಡಿರ್ತಾರೆ, ಅದನ್ನು ಫ್ಲೇಮ್ಡ್ ಆ್ಯಂಡ್ ಬ್ರಷ್ಡ್ ಅಂತ ಇಲ್ಲೇ ಮೆನ್ಷನ್ ಮಾಡ್ತಾರೆ. ಸೊ ಅದರ ಸೈಜ್ ಬರ್ತೈತಿ. ಕ್ವಾಂಟಿಟಿ 4 containers, ದಟ್ ಈಸ್ 1236 square meter ಟೋಟಲ್. ಕ್ವಾಲಿಟಿ ಸೆಮಿ ಕಮರ್ಷಿಯಲ್ ಗ್ರೇಡ್. ಯೂನಿಟ್ ಪ್ರೈಸ್ 1 square meterಗೆ $22.94 USD ಅಂತ ಇರ್ತೈತಿ. ಟೋಟಲ್ ಅಮೌಂಟ್ that is 22.94 into 1236 28,353. ಓಕೆ. ಸೊ ಹಿಂಗೆ ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್, ನಿಮ್ಮ ಪ್ರಾಡಕ್ಟ್ ಏನಾರ ಬೇರೆ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಇಲ್ಲೇ ಸಪೋಸ್ ಈಗ ಗ್ರಾನೈಟ್ ಇಲ್ಲ, ನಿಮ್ಮ ಪ್ರಾಡಕ್ಟ್ ಏನಾರ ವೆಜಿಟೇಬಲ್ ಐತಿ ಅಥವಾ ಆನಿಯನ್ ಇತ್ತಂತ, ಆನಿಯನ್ ಇತ್ತಂದ್ರೆ ಇಲ್ಲಿ ಆನಿಯನ್ ಬರ್ತೈತಿ, ಅದ್ರದ್ದು ಗ್ರೇಡ್ ಬರ್ತೈತಿ, ಅದ್ರ ಸೈಜ್ ಏನೇನು ಮೆನ್ಷನ್ ಮಾಡಿರ್ತಾರೆ ಅದು ಬರ್ತೈತಿ. ಕ್ವಾಂಟಿಟಿ ಎಷ್ಟೈತಿ, 1 container ಎಷ್ಟು ಕ್ವಾಂಟಿಟಿ ಹಾಕ್ತೀರಿ, ಅಥವಾ ಇದು ಟೋಟಲ್ LC ಎಷ್ಟು ಕಂಟೈನರ್ಸಿಗೆ ಓಪನ್ ಆಗೈತಿ ಅದು ಟೋಟಲ್ ಕ್ವಾಂಟಿಟಿ ಇಲ್ಲಿ ಬರೀತಾರೆ ಅವರು, ಎಷ್ಟು ಟನ್ಸ್ ಅಂಥೇಳಿ. ಸೊ ಕ್ವಾಲಿಟಿ ಯಾವ ಟೈಪ್ ಕ್ವಾಲಿಟಿ ಕೊಡತ್ರಿ, ಕಂಪ್ಲೀಟ್ ಫ್ರೆಶ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಕೊಡತ್ರಿ. ಸೊ ಅದ್ರ ಯೂನಿಟ್ ಪ್ರೈಸ್ ಏನೈತಿ ಅಂದ್ರೆ ಪರ್ kg ಆಗಲಿ ಅಥವಾ ಪರ್ ಟನ್ ಆಗಲಿ ಅಥವಾ ಪರ್ ಕ್ವಿಂಟಲ್ ಆಗಲಿ, ಅವ್ರು ಏನೇನು ನಿಮ್ಮದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಯಾವ ಟರ್ಮ್ಸ್ ನೀವು ಯೂಸ್ ಮಾಡ್ತೀರಿ, ಅಂದರೆ ಏನು ಯೂನಿಟ್ ನೀವು ಯೂಸ್ ಮಾಡ್ತೀರಿ ಅದ್ರದ್ದು ಯೂನಿಟ್ ಪ್ರೈಸ್ ನೀವು ಇಲ್ಲೇ ಮೆನ್ಷನ್ ಮಾಡ್ಬೋದು. ಆಮೇಲೆ ಟೋಟಲ್ ಅಮೌಂಟ್. ಸೊ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ ಆಗ್ತಾವೆ ಅಂದ್ರೆ ಈ LC ಜೋಡಿ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇರಬೇಕು. ಸೊ ಸೈನ್ಡ್ ಕಮರ್ಷಿಯಲ್ ಇನ್ವಾಯ್ಸ್ 2 fold ಅಂದ್ರೆ 2 ಸೆಟ್ ಕಮರ್ಷಿಯಲ್ ಇನ್ವಾಯ್ಸ್ ಇರಬೇಕು. ಫುಲ್ ಸೆಟ್ ಆಫ್ ಕ್ಲೀನ್ ಆನ್ ಬೋರ್ಡ್ ಓಷಿಯನ್ ಬಿಲ್ಸ್ ಆಫ್ ಲೇಡಿಂಗ್ ಮೇಡ್ ಔಟ್ ಆಫ್ ದ ಆರ್ಡರ್ ಆಫ್ ಕುಕ್ಮಿನ್ ಬ್ಯಾಂಕ್. ಅಂದ್ರೆ ಬಿಲ್ ಆಫ್ ಲೇಡಿಂಗ್ ಏನಿರ್ತೈತಿ ಅದನ್ನು ನೀವು ಎಲ್ಲನೂ ಸೆಟ್ಸ್ ಎಷ್ಟಿರ್ತಾವೆ, 3-4 ಸೆಟ್ ಇರ್ತಾವೆ, ಅದನ್ನು ಕಂಪ್ಲೀಟ್ ಸೆಟ್ ಆರ್ಡರ್ 2 ಅಂತ ಕುಕ್ಮಿನ್ ಬ್ಯಾಂಕ್. ಅಂದ್ರೆ ಬಿಲ್ ಆಫ್ ಲೇಡಿಂಗ್ ಮ್ಯಾಗ ಒಂದು ಸೆಕ್ಷನ್ ಇರ್ತೈತೆ ಅಲ್ಲಿ ಆರ್ಡರ್ 2 ಅಂತೇಳಿ, ಅದ್ರನ್ಯಾಗ ಕುಕ್ಮಿನ್ ಬ್ಯಾಂಕ್ ಏನು ಅವ್ರು ಏನು ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನು ನಾವಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಕುಕ್ಮಿನ್ ಬ್ಯಾಂಕಿಗೆ ಇದು ಹೋಗುತ್ತೆ ಬಿಲ್ ಆಫ್ ಲೇಡಿಂಗ್ ಅಂತೇಳಿ. ಓಕೆ. ಸೊ ಮಾರ್ಕ್ ಫ್ರೇಟ್ ಪ್ರೀಪೇಯ್ಡ್ ಅಂದ್ರೆ ಫ್ರೇಟ್ ಇದನ್ನು ಎಲ್ಲ ಪ್ರೀಪೇಯ್ಡ್ ಅವ್ರು ಮಾಡ್ಯಾರ ಅಂಥೇಳಿ ನಾವು ಮಾರ್ಕ್ ಮಾಡಿ ನೋಟಿಫೈ ಮಾಡಿ ಕೊಡಬೇಕಾಗುತ್ತೆ. ಸೊ ಸೈನ್ಡ್ ಪ್ಯಾಕಿಂಗ್ ಲಿಸ್ಟ್ 2 fold ಅಂದ್ರೆ ಪ್ಯಾಕಿಂಗ್ ಲಿಸ್ಟ್ ಏನಿರ್ತೈತಿ ಅದನ್ನ 2 ಕಾಪೀಸ್ ಕೊಡಬೇಕಾಗುತ್ತೆ. ಸರ್ಟಿಫಿಕೇಟ್ ಆಫ್ ಒರಿಜಿನ್ 1 ಕಾಪಿ ಕೊಡಬೇಕಾಗುತ್ತೆ. ಆಮೇಲೆ 1 ಒರಿಜಿನಲ್ ಫ್ಯೂಮಿಗೇಷನ್ ಸರ್ಟಿಫಿಕೇಟ್ ಕೊಡ್ಬೇಕ್ರಿ. ಆಮೇಲೆ 1 ಒರಿಜಿನಲ್ ಸರ್ಟಿಫಿಕೇಟ್ ಆಫ್ ಒರಿಜಿನ್. ಸೊ ಇದೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇದು, ಆಮೇಲೆ ಇದು ಅವ್ರು 2 ಸತಿ ಬರ್ದಾರಲ್ಲಿ, ಇದು ಆಮೇಲೆ ಇದು ಒಂದೇ ಇರ್ತೈತಿ. ಸೊ ಬೇರೆ ಬೇರೆ 2 ಏನಿರಂಗಿಲ್ಲ. ಸೊ ದಿಸ್ ಇಸ್ ಓನ್ಲಿ 1. ಆಮೇಲೆ ಅಡಿಷ್ನಲ್ ಕಂಡೀಷನ್ಸ್ ಏನಿಲ್ಲ. ಡೆಲಿವರಿ ಕಂಟೈನರ್ ವಿಲ್ ಬಿ ಡಿಸ್ಪ್ಯಾಚ್ಡ್ ವಿದಿನ್ 20 days ಫ್ರಮ್ ದ ಡೇಟ್ ಆಫ್ LC. ಓಕೆ. ಅಂದ್ರೆ ನೀವು LC ಅವ್ರು ಯಾವಾಗ ಓಪನ್ ಮಾಡಿರ್ತಾರೆ ಅವಾಗಿಂತ ಎಷ್ಟು ದಿವಸ ಆದ್ಮ್ಯಾಗ ಇದನ್ನು ಫಸ್ಟ್ ಕಂಟೈನರ್ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಫ್ಯಾಕ್ಟ್ರಿದಿಂದ ಅಥವಾ ನಿಮ್ಮ ವೇರ್ಹೌಸಿಂದ ಅಥವಾ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಲಿಂದ ಎಷ್ಟು ದಿವಸ ಆದ್ಮ್ಯಾಗ ನೀವು ಅದನ್ನು ಡಿಸ್ಪ್ಯಾಚ್ ಮಾಡ್ತೀರಿ ಅಂಥೇಳಿ ಅವ್ರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಫಸ್ಟ್ 20 days ಆದ್ಮ್ಯಾಗ ನೀವು ಅದನ್ನು ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ. ಸೊ ಪ್ಯಾಕಿಂಗ್ ಯಾವ ಥರ ಇರ್ತೈತಿ, ಪ್ಯಾಕಿಂಗ್ ಸ್ಟ್ರಾಂಗ್ ವುಡನ್ ಕ್ರೇಟ್ಸ್, ಕಂಪ್ನಿ ಮಾರ್ಕಿಂಗ್, ಕಂಪ್ನಿದ ಹೆಸರದು ಬರ್ತೈತಿ ವಿತ್ ಫೋಮ್ ಶೀಟ್ ಆ್ಯಂಡ್ ಪ್ಲಾಸ್ಟಿಕ್ ರ್ಯಾಪ್. ಸೊ ಅವ್ರ ಪ್ರಾಡಕ್ಟಿಗೆ ಸೇಫ್ಟಿಯಾಗಿ ಇಟ್ಕೋಬೇಕು, ಆಮೇಲೆ ಪ್ರಾಪರ್ ಪ್ರೆಸೆಂಟೇಷನ್ ಇರ್ಬೇಕು, ಡಿಸ್ಪ್ಲೇ ಇರ್ಬೇಕು ಅಂತೇಳಿ ಅದು ಅವ್ರಿಗೆ ಏನೇನು ಬೇಕಾಗುತ್ತೋ ಅವರೆಲ್ಲರೂ ಇದ್ರೊಳಗೆ ಮೆನ್ಷನ್ ಮಾಡಿರ್ತಾರೆ. ನಿಮಗೂ ಮೊದಲು ಅವ್ರು ಮಾತಾಡಿರ್ತಾರೆ. ಆಮೇಲೆ ಮಾರ್ಕೆಟ್ನಾಗ ಏನೇನು ಜನರಲಿ ನಡೀತಿರ್ತೈತಿ ಅದನ್ನು ಅವ್ರು ಹೇಳ್ತಾರೆ. ಅದನ್ನು ನೀವು ಈಸಿಲಿ ಅದನ್ನು ಅವರಿಗೆ ಅವ್ರೇನು ಕೇಳ್ತಾರೆ ಅದನ್ನು ನೀವು ಮಾಡಿಕೊಡ್ಬೋದು. ಸೊ ಇದನ್ನೆಲ್ಲ ಪ್ರಾಪರಾಗಿ ನೀವು ಅವ್ರು ಹೆಂಗೆ ಕೇಳಿರ್ತಾರೆ ಹಂಗಂಗೆ ನೀವು ಮಾಡಿಕೊಟ್ರಿ ಅಂತಂದ್ರೆ ಇದು ಡಿಸ್ಕ್ರಿಪನ್ಸಿ ಒಳಗೆ ಬರೋಂಗಿಲ್ಲ. ಅಥವಾ LC ಒಳಗೆ ಹೆಂಗೆ ಬರ್ದಾರ ಹಂಗಿಲ್ಲ ಅಂತಂದ್ರೆ ಅದನ್ನು ರಿಜೆಕ್ಟ್ ಮಾಡ್ಬೋದು ಅವರು. ಸೊ 10% ಮೋರ್ ಆರ್ 10% ಲೆಸ್ ಇನ್ ಕ್ವಾಂಟಿಟಿ ಆ್ಯಂಡ್ ಅಮೌಂಟ್ ಎಕ್ಸೆಪ್ಟೇಬಲ್. ಅಂದ್ರೆ ಈಗೇನು ಕ್ವಾಂಟಿಟಿಲಿ ನಾವು ಬರ್ದೀವಿ ಇದನ್ನು ನಾವು ಕಳಿಸಿಲ್ಲ. ಸೊ ಕಳಿಸೋ ಟೈಮ್ನಾಗ ಡಿಪೆಂಡಿಂಗ್ ಅಪಾನ್ ವೇಟ್, ಅಂದ್ರೆ ಅದು ವೇಟ್ ಏನಿರ್ತೈತಿ ಅದ್ರ ತಕ್ಕಂಗೆ ಕ್ವಾಂಟಿಟಿ ಒಳಗೆ ಕಡಿಮೆ ಜಾಸ್ತಿ ಆತಂದ್ರೆ 10% ಏನೈತಿ ಕ್ವಾಂಟಿಟಿ ಆಮೇಲೆ 10% ಅಮೌಂಟ್ನಾಗ ಕಡಿಮೆ ಜಾಸ್ತಿ ನಡೀತೈತೆ ಅವ್ರಿಗೆ. ಆಲ್ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಇಶ್ಯೂಡ್ ಇನ್ ಇಂಗ್ಲೀಷ್. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನದಾವು ಇಂಗ್ಲೀಷ್ನಾಗ ಇರಬೇಕು. ಡಾಕ್ಯುಮೆಂಟ್ಸ್ ಟು ಬಿ ಪ್ರೆಸೆಂಟೆಡ್ ಟು ಅಸ್ ಥ್ರೂ ಬ್ಯಾಂಕ್. ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ಅವ್ರಿಗೆ ಡೈರೆಕ್ಟ್ ಕಳ್ಸೋಕೆ ಬರೋಂಗಿಲ್ಲ. ಇದು LC ಅವ್ರು ಓಪನ್ ಮಾಡಿರ್ತಾರೆ. ಸೊ ಇದು ಬ್ಯಾಂಕ್ ಥ್ರೂನ ಚಾನಲ್
ಚಾನಲೈಸ್ ಆಗಿರ್ತೈತಿ. ಸೊ ಬ್ಯಾಂಕ್ ಥ್ರೂನೇ ಇವೆಲ್ಲ ಡಾಕ್ಯುಮೆಂಟ್ಸ್ ಅವ್ರಿಗೆ ಕಳಿಸ್ಬೇಕಾಗುತ್ತೆ. Documents presented through other than a bank will be considered as discrepancy and will be returned to the presenter without any responsibility of our part. ಅಂದ್ರೆ ಈಗ ನಿಮ್ದು ಯಾವ ಬ್ಯಾಂಕಿನ ಹೆಸರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಮೇಲೆ, ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್. ಸೊ ನೀವು ಇದೇ ಬ್ಯಾಂಕ್ ಥ್ರೂ ಅವರಿಗೆ ಇವು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಬೇಕಾಗುತ್ತೆ. ಇದು ಬ್ಯಾಂಕ್ ಬಿಟ್ಟು ನೀವು ಇನ್ನೊಂದು ಬೇರೆ ಕರೆಂಟ್ ಅಕೌಂಟ್ ಬೇರೆ ಬ್ಯಾಂಕ್ನಾಗ ಇತ್ತಂದ್ರೆ ಅದ್ರ ಥ್ರೂ ನೀವು ಕಳಿಸಿದ್ರಿ ಅಂತಂದ್ರೆ ಅವ್ರು ಅದನ್ನು ಎಕ್ಸೆಪ್ಟ್ ಮಾಡೋಂಗಿಲ್ಲ. ಇದು ಡಿಸ್ಕ್ರಿಪನ್ಸಿ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಏನೈತಿ, ಚಾರ್ಜಸ್. ಯಾವ್ಯಾವ ಚಾರ್ಜಸ್ ಇದ್ರೊಳಗೆ ಇನ್ಕ್ಲೂಡ್ ಆಗ್ತಾವೆ, ಆಮೇಲೆ ಅದು ಯಾರ ಮ್ಯಾಗ ಇರ್ತೈತಿ ಅದನ್ನ ಇದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಆಲ್ ಬ್ಯಾಂಕಿಂಗ್ ಚಾರ್ಜಸ್ ಆ್ಯಂಡ್ ಕಮರ್ಷಿಯಲ್ ಔಟ್ಸೈಡ್ ಕೊರಿಯಾ ಆರ್ ಫಾರ್ ಅಕೌಂಟ್ ಆಫ್ ಬೆನಿಫಿಷರಿ. ಅಂದರೆ ಇದೆಲ್ಲ ನಮ್ಮ ಮ್ಯಾಗ ಇರ್ತೈತಿ. ಓಕೆ, ಸೊ ಪೀರಿಯಡ್ ಆಫ್ ಪ್ರೆಸೆಂಟೇಷನ್ ಇನ್ ಡೇಸ್. ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಪ್ರೆಸೆಂಟೆಡ್ ಫಾರ್ ನೆಗೋಷಿಯೇಷನ್ ವಿದಿನ್ 14 days ಆಫ್ಟರ್ ಡೇಟ್ ಆಫ್ ಶಿಪ್ಮೆಂಟ್. ಅಂದ್ರೆ ನಿಮ್ಮ ಶಿಪ್ಮೆಂಟ್ ಆದಮೇಲೆ 14 ದಿವಸ ಒಳಗಡೆನ ನೀವು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಶಿಪ್ಮೆಂಟ್ ಆದಮೇಲೆ ಕಸ್ಟಮ್ ಕ್ಲಿಯರೆನ್ಸ್ ಅದಾದ್ಮೇಲೆ 2-3 ದಿವಸನಾಗ ನಿಮಗೆ ಬಿಲ್ ಆಫ್ ಲೇಡಿಂಗ್ಗೆ ಆಮೇಲೆ ಫ್ಯೂಮಿಗೇಷನ್ ಸರ್ಟಿಫಿಕೇಟ್ ಅದು ಇದು ಎಲ್ಲನೂ ಜನ್ರೇಟ್ ಮಾಡಿ ನಿಮ್ಮ ಕೈಯಾಗ ಬರ್ತಾವೆ. ಸೊ ಇಮಿಡಿಯೇಟ್ಲಿ ನೀವು ಅದನ್ನೆಲ್ಲ ತೊಗೊಂಡು ಒರಿಜಿನಲ್ ಕಾಪೀಸ್ ಎಲ್ಲ ನೀವು ಬ್ಯಾಂಕ್ನಾಗ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ 14 days ಈಸ್ ಇನಫ್ ಟೈಮ್. ಯೂಶ್ವಲಿ 14 ದಿವಸನಾಗ ಅದನ್ನು ಮಾಡ್ಬೋದು. Instructions to the paying accepting negotiating bank. The amount of each drawing must be noted to the reverse of this credit by negotiating bank. ಸೊ ಎಷ್ಟು ಅಮೌಂಟ್ ಈಗ ನಾವು ಕಳ್ಸಾಕತ್ತೀವಿ ಅದನ್ನು ಬ್ಯಾಂಕ್ದವರು ಅವರಿಗೆ ನೆಗೋಷಿಯೇಟಿಂಗ್ ಬ್ಯಾಂಕ್ದವ್ರಿಗೆ ಅವ್ರು ಹೇಳಬೇಕಾಗತ್ತೆ ಅಂತ ಹೇಳಿ ಇದ್ರೊಳಗೆ ಮೆನ್ಷನ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಫಾರ್ ಅವರ್ ಬ್ಯಾಂಕ್. ಅಂದ್ರೆ ನಮ್ಮ ಬ್ಯಾಂಕ್ ಏನೈತಿ ಇದನ್ನು ಅವ್ರ ಸಂಬಂಧ ಇದು ನೋಟ್ ಐತೆ ಆ್ಯಕ್ಚುಲಿ. A fee of $70 or equivalent is to be deducted from each drawing for the account of beneficiary if documents are presented with discrepancy. ಸೊ ಡಾಕ್ಯುಮೆಂಟ್ಸ್ನ ಡಿಸ್ಕ್ರಿಪೆನ್ಸಿ ಅಂತಂದ್ರೆ ಅವ್ರು ಏನೇನು ಕೇಳಿರ್ತಾರೆ ಅದ್ರ ತಕ್ಕಂಗೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಅಥವಾ ಅದ್ರ ತಕ್ಕಂಗೆ ಪ್ಯಾಕೇಜಿಂಗ್ ಆಗಲಿ ಅದ್ರ ತಕ್ಕಂಗೆ ಏನೇನೋ ಇನ್ವಾಯ್ಸಿಂಗ್ ಆಗಲಿ ಅದನ್ನೆಲ್ಲ ಪ್ರಾಪರ್ ಆಗಿಲ್ಲ ಅಂತಂದ್ರೆ ಅದು ಡಿಸ್ಕ್ರಿಪೆನ್ಸಿನಾಗ ಹೋಗ್ತೈತೆ. ಅಂದರೆ LCನಾಗ ಏನೇನು ಮೆನ್ಷನ್ ಮಾಡ್ಯಾರ ಅದೆಲ್ಲ ಅಲ್ಲಿ ಇರಂಗಿಲ್ಲ. ಸೊ ಡಿಸ್ಕ್ರಿಪೆನ್ಸಿನಾಗ ಇತ್ತಂತಂದ್ರೆ ಅದ್ರದ್ದು ಒಂದು ಚಾರ್ಜ್ ಕಟ್ ಮಾಡ್ಕೋತಾರೆ ಅವರು $70. ಅದನ್ನು ನಮ್ಮ ಎಕ್ಸ್ಪೋರ್ಟರ್ಸ್ ಅಕೌಂಟಿಂದ ಅವ್ರು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೆ ಯಾವಾಗಲೂ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಏನೇನು ಅವ್ರು ಕೇಳಿರ್ತಾರ ಅದನ್ನ LC ಯಾವಾಗಲೂ ನೀವು ಒಂದು ಪ್ರಿಂಟ್ ಹಿಡ್ಕೊಂಡು ಕುಂದಿರ್ಬೇಕಾಗುತ್ತೆ. ಸೊ ನೀವು ಯಾವಾಗ ಡಾಕ್ಯುಮೆಂಟೇಷನ್ ಮಾಡ್ತಿರ್ತೀರಿ ಅವಾಗೆಲ್ಲನೂ ಹಿಡ್ಕೊಂಡು ಕುಂದಿರ್ಬೇಕಾಗುತ್ತೆ. ಅದ್ರ ತಕ್ಕಂಗೆ ನೀವು ಡಾಕ್ಯುಮೆಂಟೇಷನ್ ಲಿಸ್ಟ್ ಪ್ರಾಪರಾಗಿ ಪ್ರಿಪೇರ್ ಮಾಡಿ ಸಬ್ಮಿಷನ್ ಮಾಡಬೇಕಾಗುತ್ತೆ, ಅಥವಾ $70 ಸುಮ್ಮನೆ ನೀವು ಕಟ್ಟಬೇಕಾಗುತ್ತೆ ಅವರಿಗೆ. ಓಕೆ, ಸೊ ನೆಕ್ಸ್ಟ್, ಆಲ್ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಮೇಲ್ಡ್ ಇನ್ 1 lot ಟು ಕುಕ್ಮಿನ್ ಬ್ಯಾಂಕ್. ಅಂದ್ರೆ ಒಂದು ಸತಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರಿಗೆ ನಾವು ಕಳಿಸ್ಬೇಕು. ಪಾರ್ಟ್ ಬೈ ಪಾರ್ಟ್ ಕಳಿಸಿದೆ. ನಾವು ಒಂದು ಸತಿ BL ಕಳಿಸ್ತೀನಿ, ಇನ್ನೊಂದು ಸತಿ ಫ್ಯೂಮಿಗೇಷನ್ ಸರ್ಟಿಫಿಕೇಟ್, ಇನ್ನೊಂದು ಸತಿ ಸರ್ಟಿಫಿಕೇಟ್ ಆಫ್ ಒರಿಜಿನ್, ಹಂಗೆ ಕಳಿಸೋಂಗಿಲ್ಲ. ಅಟ್ ಅ ಟೈಮ್ ಏನೈತಿ ಒಂದು ಸೆಟ್ನಾಗ LCದು ಕವರಿಂಗ್ ಲೆಟ್ರದ್ದು ಹಾಕಿ LCನೂ ಒಂದು ಪ್ರಿಂಟ್ ತೆಗೆದು ಅದ್ರ ಜೋಡಿ ಕಂಪ್ಲೀಟ್ ಒಂದು ಸೆಟ್ನಾಗ ನಾವು ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಸೊ ಇದು ಬ್ಯಾಂಕಿಂಗ್ ಅಡ್ರೆಸ್ ಅವ್ರು ಬರ್ದಾರ. ದಿಸ್ ಕ್ರೆಡಿಟ್ ಮಸ್ಟ್ ಬಿ ನೆಗೋಷಿಯೇಟೆಡ್ ಆಟ್ ಸೈಟ್ ಬೇಸಿಸ್ ರಿಗಾರ್ಡ್ಲೆಸ್ ಆಫ್ ದ ಟೆನರ್ ಆಫ್ ದ ಡ್ರಾಫ್ಟ್. ಸೊ ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಸೊ ದಿಸ್ ಕ್ರೆಡಿಟ್ ಮಸ್ಟ್ ಬಿ ನೆಗೋಷಿಯೇಟೆಡ್ ಆಟ್ ಸೈಟ್ ಬೇಸಿಸ್ ಅಂತಂದ್ರೆ ಇಮಿಡಿಯೇಟ್ಲಿ ಯಾವಾಗ ನಾವು ಡಾಕ್ಯುಮೆಂಟ್ಸ್ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ ಅವ್ರ ಅಮೌಂಟ್ ಏನೈತಿ ಅದು ನಮ್ಮ ಬ್ಯಾಂಕಿಗೆ ರೆಮಿಟ್ ಮಾಡ್ತಾರೆ. ಸೊ ದಿಸ್ ಕ್ರೆಡಿಟ್ ಮಸ್ಟ್ ಬಿ ನೆಗೋಷಿಯೇಟೆಡ್ ಆಟ್ ಸೈಟ್ ಬೇಸಿಸ್ ರಿಗಾರ್ಡ್ಲೆಸ್ ಆಫ್ ದ ಟೆನರ್ ಆಫ್ ದ ಡ್ರಾಫ್ಟ್. ಅಂದ್ರೆ ಟೆನರ್ ಆಫ್ ದ ಡ್ರಾಫ್ಟ್ ಇಲ್ಲಿ ಏನು ಬರ್ತಾರೆ ಅವರು ಆಟ್ 90 days ಆಫ್ಟರ್ ಸೈಟ್ ಅಂತ ಹೇಳಿ ಬರ್ದಾರ. ಸೊ 90 days ಕ್ರೆಡಿಟ್ ಅಲ್ಲೈತಿ ಅಂತೇಳಿ ಅದ್ರ ಮೆನ್ಷನ್ ಮಾಡ್ದಂಗೆ ಆಗುತ್ತೆ. ಆದರೆ ಇಲ್ಲಿ ಲಾಸ್ಟಿಗೆ ಅವ್ರು ಮೆನ್ಷನ್ ಮಾಡ್ಯಾರ ಟೆನರ್ ಆಫ್ ದ ಡ್ರಾಫ್ಟ್ ಏನೈತಿ ಅದ್ರದ್ದು ರಿಗಾರ್ಡ್ಲೆಸ್ ನಾವು ಆಟ್ ಸೈಟ್ ಬೇಸಿಸ್ ಮ್ಯಾಗ ಪೇಮೆಂಟ್ ಮಾಡ್ತೀವಿ. ಆನ್ ರಿಸಿಪ್ಟ್ ಆಫ್ ಡಾಕ್ಯುಮೆಂಟ್ಸ್ ವಿ ಶಾಲ್ ರಿಮಿಟ್ ದ ಪ್ರೊಸೀಡ್ಸ್ ಆ್ಯಸ್ ಪರ್ ಯುವರ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ನಾವು ಇಮಿಡಿಯೇಟ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಮುಟ್ಟಿದ ತಕ್ಷಣ ನಿಮಗೆ ಅಮೌಂಟ್ ಹಾಕ್ತೀವಿ ಅಂತೇಳಿ ಇದ್ರೊಳಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದು LC ಇರ್ತೈತಿ, ಲೆಟರ್ ಆಫ್ ಕ್ರೆಡಿಟ್. LC ಒಳಗೆ ಎಲ್ಲ ಡೀಟೇಲ್ಸ್ ಇರ್ತಾವೆ. ಯಾವುದೋ ಪ್ರಾಡಕ್ಟ್ ಇರಲಿ ಅದು ಡ್ರಾಫ್ಟಿಂದ ಮೇನ್ ಟೆಂಪ್ಲೇಟ್ ಏನಿರ್ತೈತಿ ಅದು ಹಿಂಗೆ ಇರ್ತೈತಿ. LC ನಂಬರ್ ಇರ್ತೈತಿ, ಆಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ ಇರ್ತೈತಿ, ಡೇಟ್ಸ್ ಇರ್ತಾವೆ, ಆಮೇಲೆ ನಮ್ಮ ಕಂಪ್ನಿ ಡೀಟೇಲ್ಸ್ ಇರ್ತಾವೆ. ಸೊ ಇವೆಲ್ಲ ಸೇಮ್ ಇರ್ತಾವೆ ಎಲ್ಲದ್ರೊಳಗೆ. ಜಸ್ಟ್ ಏನೈತಿ ನಿಮ್ಮ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್ ಚೇಂಜ್ ಆಗುತ್ತೆ, ಆಮೇಲೆ ಡಾಕ್ಯುಮೆಂಟ್ಸ್ನೂ ಯೂಶ್ವಲಿ ಸೇಮ್ ಇರ್ತಾವೆ. ಅಡಿಷ್ನಲ್ ಕಂಡೀಷನ್ಸ್ ಏನಿರ್ತಾವೆ ಅದು ನಿಮ್ಮ ಪ್ರಾಡಕ್ಟ್ ವೈಸ್ ಚೇಂಜ್ ಆಕೊಂತ ಇರ್ತೈತಿ. ಆಮೇಲೆ ಚಾರ್ಜಸ್ ಯೂಶ್ವಲಿ ಸೇಮ್ ಇರ್ತಾವೆ. ಸೊ ನೆಗೋಷಿಯೇಷನ್ ಇದೇನು ಮಾಡ್ತಾರೆ 14 days ಆಫ್ಟರ್ ಶಿಪ್ಮೆಂಟ್ ಇದನ್ನು ಸೇಮ್ ಇರ್ತೈತಿ. ಇನ್ಸ್ಟ್ರಕ್ಷನ್ಸ್ನೂ ಯೂಶ್ವಲಿ ಸೇಮ್ ಇರ್ತಾವೆ. ಸೊ ಮೇನ್ ಅಂತಂದ್ರೆ ಪ್ರಾಡಕ್ಟ್ ವೈಸ್ ಇದನ್ನೆಲ್ಲ ನಿಮ್ಮ ಡಾಕ್ಯುಮೆಂಟ್ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್ ಆಮೇಲೆ ಪೋರ್ಟ್ಸ್ ಆಗಲಿ ಅದನ್ನೆಲ್ಲ ಚೇಂಜ್ ಆಗ್ತಿರ್ತಾವೆ. ಉಳ್ಕೋದೆಲ್ಲ ಸೇಮ್ ಇರ್ತೈತೆ LC ಒಳಗೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಾನು ನಿಮಗೀಗ ಏನು LC ತೋರಿಸಿನಿ ಅದು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಐತಿ, ಅದು ನಮ್ಮ ಪ್ರಾಡಕ್ಟ್ ಬಗ್ಗೆ ಇತ್ತು, ಸ್ಟೋನ್ಸ್. ಸೊ ಹಿಂಗೆ ಬೇರೆ ಬೇರೆ ಪ್ರಾಡಕ್ಟ್ಸಿಗೂ ಬೇರೆ ಬೇರೆ LCಸ್ನೂ ಇರ್ತಾವೆ. ಅದ್ರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಗಲಿ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸ್ವಲ್ಪ ವೇರಿ ಆಗ್ತಿರ್ತಾವೆ, ಸ್ವಲ್ಪ ಚೇಂಜ್ ಆಗ್ತಿರ್ತಾವೆ. ಕಂಪ್ಲೀಟ್ಲಿ LCದ ಫಾರ್ಮ್ಯಾಟ್ ಏನು ಚೇಂಜ್ ಇರೋಂಗಿಲ್ಲ.
ಸೊ ಅದ್ರೊಳಗೆ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನಿಮ್ಮ ಬಯರ್ ಜೋಡಿ ಮಾತಾಡ್ಕೊಂಡು ನೀವು ಎಲ್ ಸಿ ಒಳಗೆ ಕ್ಲಾಸಸ್ ಎಲ್ಲ ಮೆನ್ಷನ್ ಮಾಡ್ಕೋಬೋದು. ನಾವು ಇದ್ರೊಳಗೆ ಈಗ ನಮ್ಮ ಎಲ್ ಸಿ ಒಳಗೆ ನೀವು ನೋಡಿದ್ರಿ 3 months ಎಕ್ಸ್ಪೈರಿ ಡೇಟ್ ಇತ್ತು, ಅಂದ್ರೆ 3 ತಿಂಗಳ ಸಂಬಂಧ ಅದು ಎಲ್ ಸಿ ಓಪನ್ ಇತ್ತು. ಆದ್ರೆ ನಿಮ್ಮದು 3 ತಿಂಗಳ ಸಂಬಂಧ ಓಪನ್ ಇರ್ತೈತೆ ಅಂತಿಲ್ಲ. ಸೊ ಸಪೋಸ್ ನಿಮಗೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಥವಾ ಕಡಿಮೆ ಬೇಕಾಗಿತ್ತು ಅಂತಂದ್ರೆ ಅಷ್ಟರೊಳಗೆ ನೀವು ಮುಗಿಸೋರಿದ್ರಿ ಅಂತಂದ್ರೆ ನೀವು ಎಲ್ ಸಿ ಒಳಗೆ ಹಂಗೆ ಮೆನ್ಷನ್ ಮಾಡ್ಕೊಂಡು ಎಲ್ ಸಿ ಓಪನ್ ಮಾಡಿಸ್ಕೋಬೋದು. ಸೊ ಎಲ್ಲ ಪ್ರಾಡಕ್ಟ್ಸಿಗೆ ಸೇಮ್ ಟೈಮ್ ಡ್ಯೂರೇಷನ್ ಅಥವಾ ಎಲ್ಲ ಪ್ರಾಡಕ್ಟ್ಸಿಗೆ ಸೇಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತಾವಂತಿಲ್ಲ. ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಬಯರ್ ಜೋಡಿ ಮಾತಾಡ್ಕೊಂಡು ಆಮೇಲೆ ನೀವು ಎಲ್ ಸಿ ಒಳಗೆ ಕ್ಲಾಸಸ್ ಎಲ್ಲ ಮೆನ್ಷನ್ ಮಾಡ್ಕೋಬೋದು. ಬಯರ್ ನಿಮಗೆ ಏನೈತಿ ಫೈನಲ್ ಎಲ್ ಸಿ ಕಳಿಸೋಕ್ಕಿಂತ ಮೊದಲು ಫೈನಲ್ ಎಲ್ ಸಿ ಏನೈತಿ ಅವ್ರು ಬ್ಯಾಂಕಿಗೆ ಕಳಿಸ್ತಾರೆ. ಅದಕ್ಕಿಂತ ಮೊದಲು ನಾವು ಬ್ಯಾಂಕಿಗೆ ಕಳಿಸೋ ಎಲ್ ಸಿ ಹೆಂಗೈತೆ ಅಂಥೇಳಿ ನಿಮಗೆ ಅವ್ರು ಕಳಿಸ್ತಿರ್ತಾರೆ. ಸೊ ಅದು ಎಲ್ ಸಿ ಡ್ರಾಫ್ಟ್. ಸೊ ಎಲ್ ಸಿ ಡ್ರಾಫ್ಟ್ ಏನೈತಿ ಅದನ್ನು ನೀವು ಸ್ಟಡಿ ಮಾಡ್ಕೊಂಡು ನಿಮ್ಮ ಪ್ರೊಸೆಸ್ ಸೈಕಲ್ ಏನೈತಿ, ನಿಮ್ದು ಏನೇನು ಪ್ರೊಡಕ್ಷನ್ ಮಾಡೋ ಟೈಮಿಂಗ್ ನಿಮಗೆ ಬೇಕಾಗೈತಿ, ಆಮೇಲೆ ಪ್ಯಾಕಿಂಗ್ ಮಾಡೋಕ್ಕೆ ಏನೇನು ಟೈಮಿಂಗ್ ಐತಿ, ಆಮೇಲೆ ಡೆಲಿವರಿ ಟೈಮಿಂಗ್ ಏನೇನೈತಿ, ಇಲ್ಲಿಂದ ನಿಮ್ಮ ಪೋರ್ಟಿಗೆ ಹೋಗೋಕೆ, ನಿಮ್ಮ ಫ್ಯಾಕ್ಟ್ರಿದಿಂದ ನಿಮ್ಮ ಪೋರ್ಟಿಗೆ ಹೋಗೋಕೆ, ಕಸ್ಟಮ್ ಕ್ಲಿಯರೆನ್ಸಿಗೆ ಎಷ್ಟು ಟೈಮಿಂಗ್ ನಿಮಗೆ ರಿಕ್ವೈರ್ಮೆಂಟ್ ಇರ್ತೈತಿ, ಅದ್ರ ತಕ್ಕಂಗೆ ಆ ಕ್ಲಾಸಸ್ ಎಲ್ ಸಿ ಒಳಗೆ ಅದಾವೇನಿಲ್ಲ ಅದನ್ನು ನೋಡ್ಕೊಂಡು ಆಮೇಲೆ ನೀವು ಬಯರ್ ಜೋಡಿ ಮಾತಾಡ್ಕೊಂಡು ಅದ್ರೊಳಗೆ ಕಡಿಮೆ ಜಾಸ್ತಿ ಮಾಡ್ಕೊಂಡು ಫೈನಲ್ ಎಲ್ ಸಿ ನೀವು ಕನ್ಕ್ಲೂಡ್ ಮಾಡ್ಬೋದು. ಆ ಟರ್ಮ್ಸಿಗೆ ಅವ್ರು ಓಕೆ ಇದ್ರಂತಂದ್ರೆ ಆ ಫೈನಲ್ ಎಲ್ ಸಿ ಒಳಗೆ ಅದನ್ನೆಲ್ಲ ಟರ್ಮ್ಸ್ ಹಾಕಿ ಅದ್ರದ್ದು ಒಂದ್ಸತಿ ನಿಮ್ಮ ಡ್ರಾಫ್ಟ್ ಕಳಿಸಿ ಅದನ್ನ ಅಪ್ರೂವಲ್ ತೊಗೊಂಡು ಆಮೇಲೆ ಅವ್ರು ಬ್ಯಾಂಕಿಗೆ ಕಳಿಸ್ತಾರೆ. ಸೊ ಅವಾಗ ಅದು ಬ್ಯಾಂಕ್ ಕಡೆ ಎಲ್ ಸಿ ಓಪನ್ ಆಗುತ್ತೆ. ನಿಮ್ಮ ಬ್ಯಾಂಕ್ದವರಿಗೆ ಅದು ಎಲ್ ಸಿ ಬಂದು ಮುಟ್ತೈತಿ. ನಿಮ್ಮ ಬ್ಯಾಂಕ್ದವ್ರು ಏನೈತಿ ಅದು ನಿಮಗೆ ಕಾಲ್ ಮಾಡಿ ಹಿಂಗೆ ನಿಮ್ಮ ಹೆಸರಲ್ಲಿ ಒಂದು ಎಲ್ ಸಿ ಬಂದೈತಿ ಅಂತ ಹೇಳ್ತಾರೆ. ಸೊ ಅದ್ರ ಶಿಪ್ಮೆಂಟ್ ಯಾವಾಗೈತಿ, ಏನೈತಿ, ನಿಮ್ಮ ಪ್ಲ್ಯಾನಿಂಗ್ ಹೆಂಗೈತೆ ಅಂತದೆಲ್ಲ ಕೇಳ್ತಾರೆ. ಸೊ ಅದ್ರ ತಕ್ಕಂಗೆ ನೀವೆಲ್ಲ ಪ್ರೊಸೆಸಿಂಗ್ ಮಾಡಿ ಅದನ್ನು ಶಿಪ್ಮೆಂಟ್ ಮಾಡಾದ್ಮ್ಯಾಗ ಅದನ್ನು ಬ್ಯಾಂಕಿಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಇದು ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.